ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾವು ಪ್ರಮುಖವಾಗಿ ಚರ್ಚೆ ಮಾಡಬಯಸುವಂತಹ, ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛೆ ಪಡುವಂತಹ ವಿಷಯ ಏನಂತ ನೋಡೋದಾದ್ರೆ, ತಾವಿಲ್ಲಿ ಗಮನಿಸ್ತಾ ಇರ್ತೀರಾ, ಈಗಾಗಲೇ ತಮಗೊಂದು ಅಂದಾಜು ಅಥವಾ ಐಡಿಯಾ ಸಿಕ್ಕಿರುತ್ತೆ. ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ನನಗೆ ತಿಳಿದಿರುವಂತಹ ಒಂದಷ್ಟು ಅಂಶಗಳನ್ನು ನಾನು ತಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಪ್ರಮುಖವಾಗಿ ಈ ಹಳ್ಳಿಗಾಡಿನಲ್ಲಿ ಕೃಷಿಯ ಉಪಕಸುಬು ಅಂತ ಈಗಾಗಲೇ ನಾವು ಏನು ಚರ್ಚೆ ಮಾಡಿದ್ವಿ, ಅದರಲ್ಲಿ ನಾಟಿ ಕೋಳಿ ಸಹ ತುಂಬ ಪ್ರಮುಖವಾದದ್ದು ಅಂತಲೇ ಹೇಳಬಹುದು. ಈ ನಾಟಿ ಕೋಳಿ ಸಾಕಾಣಿಕೆಯು ಸಹ ಹಳ್ಳಿಯ ಬಹುತೇಕ ಮಧ್ಯಮ ಮತ್ತು ಬಡವರ್ಗದ ಜನರ ಜೀವನಾದಾಯ ಅಂದರೆ ತಪ್ಪಾಗಲಾರದು. ಕಡಿಮೆ ಭೂಮಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರಬಹುದು, ಅಥವಾ ಸಣ್ಣ ಗಾತ್ರದ ಕೃಷಿಯನ್ನು ಅವಲಂಬಿಸಿಕೊಂಡಿರುವಂತಹ ಸಣ್ಣ ಪುಟ್ಟ ರೈತರಿರಬಹುದು. ಇವರೆಲ್ಲರೂ ತಮ್ಮ ಆದಾಯದ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಸಹ ತುಂಬ ಸೂಕ್ತವಾದಂತಹ ಒಂದು ವಿಧಾನ ಅಂತಲೇ ಹೇಳಬಹುದು. ನಾಟಿ ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡೋದು? ನಾಟಿ ಕೋಳಿ ಸಾಕಾಣಿಕೆಗೆ ಯಥೇಚ್ಛವಾದಂತಹ ಬಂಡವಾಳ ಏನಾದರೂ ಹೂಡಿಕೆ ಮಾಡಬೇಕಾ? ಇದು ಜನರಲ್ಲಿರುವಂತಹ ಮೊದಲನೇ ಪ್ರಶ್ನೆ. ಹಾಗಾದ್ರೆ ನೋಡಿ, ಹೆಚ್ಚಾಗಿ ಈಗಾಗಲೇ ನಾವು ಚರ್ಚೆ ಮಾಡಿರುವಂತೆ ಯಾವುದೇ ಕೃಷಿ ಉಪಕಸುಬುಗಳಲ್ಲಿ ರೈತ ನಷ್ಟ ಅನುಭವಿಸ್ಲಿಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾದ್ರೆ, ಅಲ್ಲಿ ಒಂದು ಪ್ಲಾನಡ್ ಆದಂತಹ ಇನ್ವೆಸ್ಟ್ಮೆಂಟು ಮತ್ತು ಪ್ಲಾನಡ್ ಆದಂತಹ ಒಂದು ಅಗ್ರಿಕಲ್ಚರ್ ಮೆಥಡ್ನ ಯೂಸ್ ಮಾಡದೇ ಇರೋದು. ಇಲ್ಲೂ ಅಷ್ಟೇ, ನಾಟಿ ಕೋಳಿಯನ್ನು ಒಂದೆರಡು ಕೋಳಿ ಮೇಯಿಸ್ತೀನಿ ಅಥವಾ ಒಂದು 10 ಕೋಳಿ ಒಳಗಡೆ ನಾನು ಮೇಯಿಸ್ತೀನಿ, ಇದರಿಂದ ನಾನು ಹೆಚ್ಚು ಲಾಭ ಪಡಿತೀನಿ ಅಂದರೆ ಸಾಧ್ಯವಿಲ್ಲದ ವಿಚಾರ ಅಂತಲೇ ಹೇಳ್ಬೋದು. ಮತ್ತೆ ಪ್ರಮುಖವಾಗಿ ಕೃಷಿಯಲ್ಲಿ ಹಲವಾರು, ಈಗ ಪ್ರಸ್ತುತವಾಗಿ ಈಗ ನಮ್ಮ ಬಯಲುಸೀಮೆ ಏನು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಈ ವಲಯಗಳಲ್ಲಿ ಹೆಚ್ಚಾಗಿ ನೋಡೋದಾದ್ರೆ ಒಬ್ಬ ರೈತ ಬೆಳೆದಂತಹ ವೆಜಿಟೇಬಲ್ಸ್ ಅಥವಾ ತರಕಾರಿಗಳ ಅಂತ ಏನ್ ಕರಿತೀವಿ, ಅದನ್ನೇ ಬೇರೆಯವರು ಅನುಕರಣೆ ಮಾಡೋದನ್ನ ನೋಡ್ತೀವಿ. ಆದ್ರಿಂದ ನಮಗೆ ಮಾರುಕಟ್ಟೆ ಸರಿಯಾಗಿ ಸಿಗೋದಿಲ್ಲ. ಅಂದ್ರೆ ಮಾರುಕಟ್ಟೆ ಸಿಗುತ್ತೆ, ಮಾರುಕಟ್ಟೆಯಲ್ಲಿ ಸೂಕ್ತವಾದಂತಹ ಬೆಲೆಗಳು ನಿಗದಿ ಆಗೋದಿಲ್ಲ. ಕಾರಣ ಇಷ್ಟೇ, ಏಕಕಾಲದಲ್ಲಿ ಯಥೇಚ್ಛವಾದಂತಹ ಪೂರೈಕೆ ಆಗುತ್ತೆ ಮಾರುಕಟ್ಟೆಗೆ. ನಾವು ಬೆಳೆದಿರುವಂತಹ ಟೊಮೊಟೊ ಆಗಿರ್ಬೋದು, ನಾವು ಬೆಳೆದಿರುವಂತಹ ಆಲೂಗಡ್ಡೆ ಆಗಿರ್ಬೋದು, ಇನ್ಯಾವುದೇ ಸರಕುಗಳನ್ನ ಎಲ್ಲ ರೈತರು ಒಮ್ಮೆಲೆ ಬೆಳೆದಾಗ ಅದನ್ನ ಏನು ನಾವು ಮಾರುಕಟ್ಟೆಗೆ ಕೊಂಡೊಯ್ತೀವಿ. ಯಾವಾಗ ಪೂರೈಕೆ ಜಾಸ್ತಿ ಆಗಿ ಅಲ್ಲಿ ಕೊಂಡುಕೊಳ್ಳೋರ ಪ್ರಮಾಣ ಸ್ಟಾಗ್ನೆಂಟ್ ಆಗಿರುತ್ತೆ, ಆಗೇನಾಗುತ್ತೆ, ಬೇಡಿಕೆಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತವೆ. ಬೇಡಿಕೆ ಕಡಿಮೆ ಆದ ಕೂಡಲೇ ಬೆಲೆನೂ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಇತ್ತೀಚೆಗೆ ತಾವು ಗಮನಿಸೋದಾದ್ರೆ, ಈ ಆಧುನಿಕ ಜಗತ್ತಿನಲ್ಲಿ ನಾಟಿ ಕೋಳಿಗೆ ಬೇಡಿಕೆ ಯಥೇಚ್ಛವಾಗಿದೆ. ಇವತ್ತು ಪ್ರಪಂಚದಲ್ಲಿ ಜನ ಹಣವನ್ನ ಎಷ್ಟು ಸಂಪಾದನೆ ಮಾಡ್ತಿದ್ದಾರೋ, ಆರೋಗ್ಯಕ್ಕೋಸ್ಕರ, ಉತ್ತಮವಾದ ಆರೋಗ್ಯಕ್ಕೋಸ್ಕರ ಅಷ್ಟೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳುವಂತಹ ಉದ್ದೇಶದಿಂದ ಉತ್ತಮ ಪೌಷ್ಟಿಕಯುಕ್ತವಾದಂತಹ ಆರ್ಗ್ಯಾನಿಕ್, ಸಾವಯವ ಅಂತ ಏನ್ ಕರಿತೀವಿ, ಈ ಆಹಾರಗಳನ್ನ ಸೇವಿಸೋದಕ್ಕೆ ಹೆಚ್ಚು ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ಬೋದು ಅಥವಾ ಆರೋಗ್ಯದ ಬಗ್ಗೆ ಒಲವನ್ನ ಹೊಂದಿರುವಂತಹ ಯಥೇಚ್ಛ ಜನ, ನಾವು ಆರೋಗ್ಯಯುಕ್ತವಾದಂತಹ ಆಹಾರವನ್ನು ಸೇವಿಸೋದು ತುಂಬಾ ಮುಖ್ಯ. ಈ ರಾಸಾಯನಿಕ ಯುಕ್ತ ಆಹಾರ ಉತ್ಪಾದನೆ ಆಗ್ತಾ ಇರುವಂತಹ ಜಗತ್ತಲ್ಲಿ ಸಾವಯವ ಆಹಾರವನ್ನ, ಅಂದ್ರೆ ನಾಟಿ ಅಂತ ಏನ್ ಕರಿತೀವಿ, ಯಾವುದೇ ರೀತಿಯಾದಂತಹ ಒಂದು ರಾಸಾಯನಿಕಗಳನ್ನ, ಕೆಮಿಕಲ್ಸ್ ನ ಬಳಸದೇ ಇರುವಂತಹ ಆಹಾರವನ್ನ ತಿನ್ನೋದಕ್ಕೆ ಹೆಚ್ಚು ಜನ ಆತೊರಿತಾ ಇದ್ದಾರೆ. ನೋಡಿ, ಏನು ನಾಟಿ ಕೋಳಿಗೂ ಬ್ರಾಯ್ಲರ್ ಕೋಳಿಗೂ ವ್ಯತ್ಯಾಸ? ನಾಟಿ ಕೋಳಿ ಬೆಲೆ ಹೆಚ್ಚಿದೆ, ಬ್ರಾಯ್ಲರ್ ಕೋಳಿ ಬೆಲೆ ಕಡಿಮೆ ಇದೆ. ಆದ್ರೂ ಜನ ಹೆಚ್ಚಾಗಿ ನಾಟಿ ಕೋಳಿ ಬೇಕು ಬೇಕು ಅಂತ ಹಾತೊರಿತಾ ಇದ್ದಾರೆ. ಹಾಗಾದ್ರೆ ಆ ನಾಟಿ ಕೋಳಿಗೆ ಇರುವಂತಹ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಇದೆಯಾ, ಸಪ್ಲೈ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಆದ್ರಿಂದ ತಾವೇನಾದ್ರೂ ಹೊಸದಾಗಿ ಒಂದು ಏನು ಉದ್ಯಮವನ್ನ ಶುರು ಮಾಡ್ತೀನಿ, ಹೊಸದಾಗಿ ನಾಟಿ ಕೋಳಿ ಶುರು ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಮಾಡಿ. ನಾನು ನಾಟಿ ಕೋಳಿ ಬೆಳೆಸೋನು ಅಥವಾ ಮೇಯಿಸೋನು ಆಗಿರೋದ್ರಿಂದ ನನ್ನ ಅಭಿಪ್ರಾಯ ಅಥವಾ ಅನುಭವ ಹೇಳ್ತೀನಿ ನೋಡಿ. ನನ್ನ ನಾಟಿ ಕೋಳಿಗಳಿಗೆ ಯಥೇಚ್ಛವಾದಂತಹ ಬೇಡಿಕೆ ಇದೆ. ನನಗೆ ಇರುವಂತಹ ಒಂದು ಏನು ಬೇಡಿಕೆಗಳಿಗೆ ತಕ್ಕಂತೆ ನಾನು ಪೂರೈಕೆ ಮಾಡ್ಲಿಕ್ಕೆ ಆಗ್ತಿಲ್ಲ. ತುಂಬಾ ಜನಕ್ಕೆ ನಾನು ಒಂದೇ ಹೇಳ್ತೀನಿ, ನನ್ನಲ್ಲಿ ಕಡಿಮೆ ಇದಾವೆ ನಾಟಿ ಕೋಳಿಗಳು, ಹೆಚ್ಚಾಗಿ ನಾನು ಮೊಟ್ಟೆ ಪರ್ಪಸ್ಗೋಸ್ಕರ ಬೆಳೆಸ್ಕೊಳ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮೊಟ್ಟೆ ಮಾರಾಟ ಮಾಡ್ತೀನಿ, ಒಂದು ಮೊಟ್ಟೆ 20 ರೂಪಾಯಿಗೆ ಮಾರಾಟ ಮಾಡ್ತೀನಿ. ಆದ್ರೂ ಸಹ ನನಗೆ ತುಂಬಾ ಏನು ಆರ್ಡರ್ಸ್ ಬರ್ತಾ ಇರ್ತವೆ. ಆ ಆರ್ಡರ್ಗೆ ತಕ್ಕಂತೆ ಸಪ್ಲೈ ಕೊಡಕ್ ನನ್ನ ಕೈಯಲ್ಲಿ ಆಗ್ತಿಲ್ಲ, ಅಷ್ಟು ಆರ್ಡರ್ಸ್ ಬರ್ತಾ ಇರುತ್ತೆ. ಮೊಟ್ಟೆಗೆ ಈ ಹಂತದ ಬೇಡಿಕೆ ಇದೆ ಅಂದ್ರೆ ಕೋಳಿಗೆ ಇನ್ಯಾವ ಲೆಕ್ಕಕ್ಕಿದೆ ಅಂತ ನೀವೇ ಯೋಚನೆ ಮಾಡ್ಬೋದು.
ಸುಮಾರು 600 ರೂಪಾಯಿ, 550 ರೂಪಾಯಿ, 650 ತನಕ ಕೋಳಿಗೆ ಹೆಚ್ಚಾಗಿರುವಂತಹ ಬೇಡಿಕೆಗಳು ಇರೋದನ್ನ ನೋಡ್ತೀವಿ. 1 kg ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ ತಗೊಂಡ್ರೆ 550ರಿಂದ 650 ತನಕ ಇವತ್ತು ಸಂತೆಗಳಲ್ಲಿ, ಮಾರುಕಟ್ಟೆಗಳಲ್ಲಿ ಅಥವಾ ಮನೆ ಹತ್ರನೇ ಬಂದು ತಗೊಂಡು ಹೋಗುವಂಥವ್ರು ಹೆಚ್ಚಾಗಿದ್ದಾರೆ. ನಾಟಿ ಕೋಳಿಗೆ ಯಥೇಚ್ಛವಾದಂತಹ ಬೇಡಿಕೆ ಇದೆ. ಹಾಗಾದ್ರೆ ಯಾಕೆ ಈ ಆಧುನಿಕ ಜಗತ್ತಲ್ಲಿ ಹಾಗಾದ್ರೆ ನಾಟಿ ಕೋಳಿ ಬೆಳೆಸ್ಲಿಕ್ಕೆ ಆಗ್ತಿಲ್ವಾ, ಸಪ್ಲೈ ಕೊಡ್ಲಿಕ್ಕೆ ಆಗ್ತಿಲ್ವಾ ಪ್ರಶ್ನೆ ನಿಮ್ಗೆ ಉಂಟಾಗಬಹುದು. ಅದಕ್ಕೆ ಉತ್ತರ ಒಂದೇ, ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಎದುರಿಸಬಹುದಾದಂತಹ ಸಮಸ್ಯೆಗಳು ಜಾಸ್ತಿ ಇದಾವೆ. ನೀವು ಒಂದು ಸೂಕ್ತವಾದ ನಾಟಿ ಕೋಳಿ ನೀವು ಒಂದು ಶೆಡ್ ಅಲ್ಲಿ ಹಾಕಿ ಮೇಯಿಸೋದಂತೂ ಅಲ್ಲವೇ ಅಲ್ಲ. ನೋಡಿ, ಸುಮಾರು ನಂದು 1 ಎಕರೆ ಫಾರ್ಮ್ ಇದೆ. ಈ 1 ಎಕರೆಗೂ ಫೆನ್ಸಿಂಗ್ ಹಾಕಿದ್ದೀನಿ. ಆ ಫೆನ್ಸಿಂಗ್ಗೆ ಎಷ್ಟು ಖರ್ಚು ಬಿದ್ದಿರ್ಬೋದು ಅಂತ ಒಂದ್ಸಲಿ ಯೋಚನೆ ಮಾಡಿ. ಆ ಫೆನ್ಸಿಂಗ್ ಹಾಕಿ ನಾಟಿ ಕೋಳಿ ಮೇಯಿಸ್ತಾ ಇದ್ರು ಸಹ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾನೆ ಇರ್ತೀವಿ. ಈ ಕೀರ ಅಥವಾ ಮುಂಗ್ಸಿ ಅಂತೇನಿದೆ, ಇದು ಫೆನ್ಸಿಂಗ್ ನ ಹತ್ತಿ ಒಳಗಡೆ ಬಂದು ಮರಿಗಳನ್ನ ಅಥವಾ ಸಣ್ಣ ಸಣ್ಣ ಕೋಳಿಗಳನ್ನೇ, ಹೆಚ್ಚು ಕಡಿಮೆ 1/4 kg ಬರುವಂತಹ ಕೋಳಿಗಳನ್ನೇ ತಗೊಂಡು ಹೊರಟೋಗೋದನ್ನ ನೋಡ್ತೀವಿ. ಅಂದ್ರೆ ತಿಂದು ಬಿಡುತ್ತೆ ಅದು. ಸೊ ಕೀರದ ಸಮಸ್ಯೆ ಇದೆ, ಹದ್ದುಗಳ ಸಮಸ್ಯೆ ಇದೆ, ಈ ಹಾವಿನ ಸಮಸ್ಯೆ ಹೆಚ್ಚಾಗಿದೆ. ಈ ಮೊಟ್ಟೆಗಳೆಲ್ಲ ಇಟ್ಟಂತ ಸಂದರ್ಭದಲ್ಲಿ ಹಾವುಗಳು ಹೆಚ್ಚಾಗಿ ಒಳಗಡೆ ಬರುತ್ತೆ. ಮತ್ತೆ ತಮ್ಗೆಲ್ಲ ಗೊತ್ತಿರೋಂಥ ವಿಚಾರನೆ, ಒಂದ್ಸಲಿ ಕಾಯಿಲೆ ಬಂತ ನಾಟಿ ಕೋಳಿಗಳು ಆಲ್ಮೋಸ್ಟ್, ಯಾಕಂದ್ರೆ ನಾಟಿ ಕೋಳಿಗಳಿಗೆ ನಾವು ಯಾವುದೇ ರೀತಿಯಾದಂತಹ ವ್ಯಾಕ್ಸಿನೇಷನ್ಗಳನ್ನ, ಮೆಡಿಸಿನ್ಗಳನ್ನ ಹೆಚ್ಚಾಗಿ ಯೂಸ್ ಮಾಡೋದೇ ಇಲ್ಲ ಬಿಡಿ. ಆದ್ರಿಂದ ಈಗ ನೀವು ಬ್ರಾಯ್ಲರ್ ಅಲ್ಲಿ ನೋಡೋದಾದ್ರೆ ಅದಕ್ಕೆ ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ ಕೊಡ್ತಾ ಇರ್ತಾರೆ, ಮೆಡಿಸನ್ಗಳನ್ನ ಕೊಡ್ತಾ ಇರ್ತಾರೆ. ಬೇಗ ವೆಯ್ಟ್ ಗೇನ್ ಆಗ್ಲಿಕ್ಕೆ ಏನೇನ್ ಬೇಕಾದ ಎಲ್ಲ ರಾಸಾಯನಿಕಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ನಿಮ್ಗೆ ನಾಟಿ ಕೋಳಿಯಲ್ಲಿ ಈ ಯಾವುದೇ ಮೆಡಿಸನ್ ಯೂಸ್ ಮಾಡದೇ ಇರೋದ್ರಿಂದ ಏನಾಗ್ತಾ ಹೋಗುತ್ತೆ, ಕಾಯಿಲೆ ಬಂದ್ರೆ ಎಲ್ಲ ನಾಟಿ ಕೋಳಿಗಳು ಒಮ್ಮೆಲೆ ತೀರು ಹೋಗ್ತವೆ, ಸತ್ತೋಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಮುಂದುವರೆದು ಬಾಯ್ಲರ್ ಕೋಳಿ 45 ದಿವಸಕ್ಕೆ 5 kg 6 kg ತೂಕ ಬರುತ್ತೆ. ಅದೇ ನಮ್ಮ ನಾಟಿ ಕೋಳಿ ಆದ್ರೆ 6 ತಿಂಗಳು 8 ತಿಂಗಳಾದ್ರೂ 1 kg ಬರ್ಲಿಕ್ಕೆ ಸಮಯ ತಗೊಳುತ್ತೆ. ಇದೆಲ್ಲ ಇದರಲ್ಲಿರುವಂತ ಒಂದಷ್ಟು ಏನು ಸವಾಲುಗಳು ಅಂತಲೇ ಕರಿಬಹುದು. ಹಾಗಾದ್ರೆ ಲಾಭ ಬರದೇ ಇಲ್ವಾ? ಖಂಡಿತ ಲಾಭ ಬರುತ್ತೆ. ಪ್ಲಾನೆಡ್ ಆಗಿ, ಈಗಾಗಲೇ ಹೇಳ್ದಂಗೆ ಯೋಜನಾಬದ್ಧವಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ಈಸಿಯಾಗಿ ಲಾಭ ಪಡ್ಕೋಬಹುದಾಗಿದೆ. ಏನೇನ್ ಮಾಡಬಹುದು? ಭದ್ರತೆ ಒದಗಿಸ್ಕೊಡ್ಬೇಕಾಗತ್ತೆ. ಮತ್ತೆ ಈ ಮುಂಚಿನ ವಿಡಿಯೋಗಳಲ್ಲಿ ಹೇಳ್ದಂಗೆ ನಮ್ಗೊಂದಷ್ಟು ಕನ್ಸಿಸ್ಟೆನ್ಸಿ ಅಥವಾ ನಿರಂತರತೆ ಇರಬೇಕಾಗತ್ತೆ. ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕಾಗತ್ತೆ. ಕೋಳಿಗಳನ್ನ ಹಂತ ಹಂತವಾಗಿ ತಂದಾಕೊಂಡು ನಿಧಾನಕ್ಕೆ ಮರಿ ಮಾಡಿಸಿ, ಈಗ ಕೋಳಿಗಳ ಸಂಖ್ಯೆ ಕಡಿಮೆ ಇಟ್ಕೋಬೇಕು, ಅದರಿಂದಾನೇ ಮರಿ ಮಾಡಿಸ್ಬೇಕು. ಮರಿ ಮಾಡಿಸಿ ಅದನ್ನೇ ದೊಡ್ಡದು ಮಾಡ್ತಾ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ನಾಟಿ ಕೋಳಿ ಪ್ರಪಂಚವನ್ನ ಹೆಚ್ಚು ಮಾಡಬಹುದು. ನಿಮ್ಮ ಸುತ್ತಮುತ್ತಲು ಬೇಡಿಕೆ ಇರುವಂತಹ ಜಾಗಗಳಿಗೆ ನೀವು ಅಡ್ವರ್ಟೈಸ್ಮೆಂಟ್ ನ ಕ್ರಿಯೇಟ್ ಮಾಡಿ ಈ ನಾಟಿ ಕೋಳಿಗಳನ್ನ ಮೇಯಿಸಿ ಸಾಕಾಣಿಕೆ ಮಾಡೋದ್ರಿಂದ ಹೆಚ್ಚು ಲಾಭನ ಪಡ್ಕೊಳ್ಳಬಹುದಾಗಿದೆ. ಸೊ ಇದು ಒಂದು ನಿಟ್ಟಿನಲ್ಲಿ. ಮುಂದುವರೆದು ನೋಡೋದಾದ್ರೆ ನಾಟಿ ಕೋಳಿಗಳಿಂದ ಹಾಗಾದ್ರೆ ಹೆಚ್ಚು ಲಾಭ ಪಡಿಬೋದಾ? ಖಂಡಿತವಾಗ್ಲೂ ಪಡಿಬೋದು. ಹೆಚ್ಚಿನದಾಗಿ ನಾವು ಈ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಬೈಲು ಮೇವಿಗೆ ಜಾಸ್ತಿ ಆದ್ಯತೆ ಕೊಡಿ. ಯಾವುದೇ ರೀತಿಯಾದಂತಹ ಡ್ಯೂಪ್ಲಿಕೇಟ್ ವ್ಯವಹಾರವನ್ನ ಮಾಡಬಾರ್ದು. ಜನರಿಗೆ ಮೋಸ ಮಾಡುವಂತ ಕಾರ್ಯವನ್ನು ಮಾತ್ರ ಮಾಡಬಾರ್ದು. ಬೇಗ ವೆಯ್ಟ್ ಗೇನ್ ಬರಲಿ ಅಂತ ಹೇಳ್ಬಿಟ್ಟು ಫೀಡ್ನ ತಂದು ನಾಟಿ ಕೋಳಿಗಳಿಗೆ ಕೊಡಬಾರ್ದು. ನಮ್ಮಲ್ಲಿ ಸಿಗುವಂತಹ ರಾಗಿ, ಜೋಳ, ಹುಳ ಉಪ್ಪಟೆ ಇವುಗಳಿಂದಾನೇ ನಾಟಿ ಕೋಳಿಗಳನ್ನ ಮೇಯಿಸ್ಬೇಕು. ಆಗ್ಲೇ ಪ್ಯೂರಿಟಿ ಇರುತ್ತೆ, ಜನರಿಗೆ ನಮ್ಮ ಮೇಲೆ ನಂಬಿಕೆ ಇರುತ್ತೆ, ನಮ್ಮ ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇದೆಲ್ಲದರಿಂದನೂ ನಮ್ಮ ಸೇಲ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವತ್ತಿಗೂ ಸಹ ನನಗೆ ಇಷ್ಟೆಲ್ಲ ಆರ್ಡರ್ಸ್ ಬರುತ್ತೆ ಅಂದ್ರೆ ಕಾರಣ ಇಷ್ಟೇ, ನಾನು ಯಾವುದೇ ರೀತಿಯ ಫೀಡ್ಗಳನ್ನ, ಮೆಡಿಸಿನ್ಗಳನ್ನ ಬಳಸೋದಿಲ್ಲ. ಸೊ ಆದ್ದರಿಂದ ಒಳ್ಳೆ ನಿಟ್ಟಿನಲ್ಲಿ ಸಾಗೋಣ. ಯಾವುದೇ ಬಿಸ್ನೆಸ್ ಮಾಡಿದ್ರು ಸಹ ಅದು ತುಂಬಾ ಪ್ಯೂರ್ ಆಗಿರ್ಬೇಕು. ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬೇಕಾದ್ರೆ ನಮ್ಮಲ್ಲಿ ಜನ ನಂಬಿಕೆಯನ್ನ ಇಡಬೇಕು. ಆದ್ರಿಂದ ತಾವೇನಾದ್ರೂ ನಾಟಿ ಕೋಳಿ ಮಾಡಬೇಕು ಅನ್ನೋ ಆಸೆ ಇದ್ರೆ ಇದಕ್ಕೇನು ಹೆಚ್ಚಾಗಿ ಬಂಡವಾಳ ತಗೊಳ್ಳೋದಿಲ್ಲ. ಮೆಷನ್ ಈಗ ತಾವೇನ್ ಗಮನಿಸಬಹುದು, ಇಲ್ಲಿ ತೋರಿಸ್ತೀನಿ ನೋಡಿ. ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಗ್ರೀನ್ ಮೆಶ್ ಬರುತ್ತೆ, ನಿಮ್ ಸುತ್ತಮುತ್ತಲಲ್ಲೇ ಸಿಗುತ್ತೆ. ಆ ತರದ ಮೆಶ್ ಅನ್ನ ತಗೊಳ್ಳಿ. ಮತ್ತೆ ಚಿಕನ್ ಮೆಶ್ ಅಂತಲೇ ಬರುತ್ತೆ, ಈ ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ, ಕಣ್ಣು ಆ ರೀತಿಯಾದಂತಹ ಚಿಕನ್ ಮೆಶ್ ಬರುತ್ತೆ, ಅದನ್ನ ಬಳಸ್ಕೊಳ್ಳಿ. ಮತ್ತೆ ಸಣ್ಣದಾಗಿ ನಾಟಿ ಕೋಳಿ ಫಾರ್ಮ್ನ ಶುರು ಮಾಡಿ. ಹೆಚ್ಚಾಗಿ ವೆಚ್ಚವನ್ನ ಹೂಡ್ಲಿಕ್ಕೆ ಹೋಗ್ಬೇಡಿ. ಬಯಲಿಗೆ ಬಿಡುವಂತಹ ಒಂದು ಯೋಜನೆಯನ್ನ ರೂಪಿಸ್ಕೊಳ್ಳಿ.
ಹೆಚ್ಚಾಗಿ ನೀವೇ ಸಪರೇಟ್ ಆಗಿ ಮೇಯಿಸೋದ್ರಿಂದ ಈ ಹಳ್ಳಿಯಲ್ಲಿ ಒಳಗಡೆ ಮೇಯಿಸ್ಲಿಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಹೊರಗಡೆ ನೀವು ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಅಲ್ಲಿ ಊರಲ್ಲಿರುವಂತಹ ಕೋಳಿಗಳಿಗೆ ಕಾಯಿಲೆಗಳು ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಫಾರ್ಮ್ಗೆ ಹರಡುವಂತಹ ಪ್ರಮಾಣ ಕಡಿಮೆ ಇರುತ್ತೆ. ಬರೋದೇ ಇಲ್ಲ ಅಂತಲ್ಲ, ಪ್ರಮಾಣ ಕಡಿಮೆ ಇರುತ್ತೆ. ಸ್ವಲ್ಪ ಏನು ಒಂದು ರೀತಿಯಾದಂತಹ ನಾಟಿ ಔಷಧಿಗಳನ್ನು ತಯಾರು ಮಾಡ್ಕೊಂಡು ಕೊಡಿ. ಈ ಶುಂಠಿ, ಬೆಳ್ಳುಳ್ಳಿ, ಈ ತರದ ಒಂದಷ್ಟು ಅಂಶಗಳು ಏನಂತ ಕರಿತೀವಿ, ಅವು ಹೆಚ್ಚು ಆಂಟಿಬಯೋಟಿಕ್ ಇರುತ್ತೆ ಅದರಲ್ಲಿ. ಸೊ ಆ ರೀತಿಯಾದಂತಹ ಅಂಶಗಳನ್ನ ನೀವು ನಾಟಿ ಕೋಳಿಗಳಿಗೆ ಕೊಡೋದ್ರಿಂದ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರ್ದಂಗೆ ತಡಿಬಹುದಾಗಿದೆ. ಮತ್ತೆ ಕೋಳಿಗಳನ್ನ ಆದಷ್ಟು ಈ ನೈಟ್ ಟೈಮು ಅವುಗಳಿಗೆ ಒಂದು ಆಧಾರ ಮಾಡಿಟ್ಟಿರಿ. ಅಂದ್ರೆ ಮಂಜಿಗೆಲ್ಲ ಅವು ನೆನಿಬಾರ್ದು. ಮಳೆಗಾಗ್ಲಿ, ಮಂಜಿಗಾಗ್ಲಿ, ಚಳಿಗಾಗ್ಲಿ ಸಿಕ್ಕದಂತಹ ಸಂದರ್ಭದಲ್ಲಿ ಕೋಳಿಗಳು ಸಾಯುವಂತ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ. ಸಣ್ಣ ಮರಿಗಳನ್ನಾದ್ರೆ ನೀವು ಹೆಚ್ಚಾಗಿ ಹೀಟ್ ಕಾವಿರೋ ಜಾಗದಲ್ಲಿ, ಉಷ್ಣಾಂಶ ಹೆಚ್ಚಾಗಿರೋ ಜಾಗದಲ್ಲಿ ಇಡೋದ್ರಿಂದ ನೀವು ಈಸಿಯಾಗಿ ಆ ಮರಿಗಳನ್ನ ಉಳಿಸ್ಕೋಬಹುದಾಗಿದೆ. ಎಲ್ಲ ಕಾರ್ಯಗಳನ್ನ ನೀವು ಸಂಪೂರ್ಣವಾಗಿ ಮಾಡಿದಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಕೋಳಿ ಸಾಕಾಣಿಕೆ ಇದು ರೈತನ ಅವಿಭಾಜ್ಯ ಅಂಗ. ನಾಟಿ ಕೋಳಿ ಅನ್ನೋದು ಇದು ನೀವು ಮನೆಗೂ ಬಳಸ್ಕೋಬಹುದು. ಮನೆಯಲ್ಲಿ ಸಣ್ಣ ಮಕ್ಳಿದ್ರೆ ಆ ಮೊಟ್ಟೆಯನ್ನ ಕೊಡಬಹುದು, ನಾವು ತಿನ್ಬೋದು, ಒಳ್ಳೆ ಹೆಲ್ದಿ ಫುಡ್ ಅಂತ ಕರಿಬಹುದು. ಮತ್ತೆ ಸುತ್ತಮುತ್ತಲು ತುಂಬಾ ಡಿಮ್ಯಾಂಡ್ ಹೆಚ್ಚಾಗಿರೋದ್ರಿಂದ ನಾಟಿ ಕೋಳಿಯಿಂದ ಒಳ್ಳೆ ಹಣವನ್ನು ಸಹ ಸಂಪಾದನೆ ಮಾಡ್ಬೋದು. ಮೀನ್ಸ್ ಲಾಭಾಂಶಗಳ ಪ್ರಮಾಣನೂ ಹೆಚ್ಚಾಗ್ತಾ ಹೋಗುತ್ತೆ. ಅದ್ರ ಮೇಲೆ ಡೆಡಿಕೇಶನ್ ಇರಬೇಕು. ನಮ್ಮ ಸಂಪೂರ್ಣತೆಯನ್ನ, ಇಂಟ್ರೆಸ್ಟ್, ಪ್ರಮುಖವಾಗಿ ಯಾವುದೇ ಕೃಷಿ ಅಥವಾ ನೀವು ಉಪಕಸಬುಗಳನ್ನ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹೈನುಗಾರಿಕೆ ಯಾವ್ದು ಮಾಡಿದ್ರು ಸಹ ಅದರಲ್ಲಿ ನಮಗೆ ಸಂಪೂರ್ಣ ಇಂಟ್ರೆಸ್ಟ್ ಇರಬೇಕು. ಪ್ರೀತಿಯಿಂದ ಮಾಡೋಣ. ಜವಾಬ್ದಾರಿ ಎಷ್ಟು ಮುಖ್ಯನೋ ಅದ್ರ ಮೇಲೆ ಒಲವು ಅಷ್ಟೇ ಮುಖ್ಯ. ಅಯ್ಯೋ ಕೋಳಿ ಗಲೀಜ್ ಮಾಡುತ್ತಾರೆ ಮನೆ ಮುಂದೆ ಎಲ್ಲ, ಅಥವಾ ನಾವು ಓಡಾಡೋ ಜಾಗದಲ್ಲೆಲ್ಲ ಗಲೀಜ್ ಇರುತ್ತೆ ಅನ್ಕೊಂಡ್ರೆ ಯಾವುದೇ, ಹೇಳ್ತಾರಲ್ವ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ, ಆ ರೀತಿಯಾಗಿ ಯಾವತ್ತೂ ನಾವು ಕೈ ಮಣ್ಣು ಮಾಡ್ಕೊಂಡಾಗ್ಲೇ ಬದುಕು ಬಂಗಾರ ಆಗೋದು. ಆದ್ರಿಂದ ಇದನ್ನ ಪ್ರೀತಿಯಿಂದ ಮಾಡೋಣ, ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡೋಣ, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಟ್ಕೊಳ್ಳೋಣ ಅಂತ ಹೇಳ್ತಾ, ನಾಟಿ ಕೋಳಿ ಇದ್ರ ಬಗ್ಗೆ ಕೇಳೋದಾದ್ರೆ ನಾನಂತೂ ನನಗಿದಿಂದ ಒಳ್ಳೆ ಆದಾಯ ಅಥವಾ ಲಾಭನೇ ಬರ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ತಾವು ಶುರು ಮಾಡಿದ್ರೆ ಒಳ್ಳೆಯ ಲಾಭಾಂಶಗಳನ್ನು ಪಡಿಬಹುದು ಅಂತ ಹೇಳ್ತಾ, ಈ ಎಲ್ಲ ಮಾಹಿತಿ ತಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ಎಲ್ಲ ಮಾಹಿತಿಯು ತಮಗೆ ಉಪಯುಕ್ತ ಅನಿಸಿದ್ರೆ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ತಮ್ಮೆಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿನ ತನಕ ನಮ್ಮ ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಆಭಾರಿಯುಕ್ತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರಗಳು.